ನಮ್ಮಲ್ಲಿ ದೊಡ್ಡವರು ಅಂತ ಇರ್ತಾರೆ. ಸೊ ಇವಾಗ ನಾವು ಕಮ್ಯುನಿಟಿಗೆ ಹೋದ್ಮೇಲೆ ಒಂದು ವಾರ, ಒಂದು 15 ದಿವಸ 20 ದಿವಸ ನೋಡ್ತಾರೆ, ಇವರು ನಮ್ಮ ಕಮ್ಯುನಿಟಿಲೇ ಇರ್ತಾರಾ ಅಥವಾ ನಮ್ಮ ಕಮ್ಯುನಿಟಿ ಬಿಟ್ಟು ಹೊಂಟೋಗ್ತಾರಾ ಅಥವಾ ಇವ್ರ ಆಸೆ ತೀರ್ಸ್ಕೊಂಡ್ಮೇಲೆ ಹೊಂಟೋಗ್ತಾರ ಅಂತ ಯೋಚನೆ ಮಾಡಾದ್ಮೇಲೆ ಮಗಳು ಮಾಡೋ ಒಂದು ಪ್ರೋಸೆಸ್ಸನ್ನು ಶುರು ಮಾಡ್ತಾರೆ. ಸೊ ಆಮೇಲೆ ನಮ್ಮನ್ನು ಬಾಂಬೆ ಕರ್ಕೊಂಡೋಗಿ, ಬಾಂಬೆಯಲ್ಲಿ ನಮ್ಮ ದೊಡ್ಡವ್ರು ಯಾರಿರ್ತಾರೆ ಅವರ ಸಮ್ಮುಖದಲ್ಲಿ ನಮಗೆ ಒಂದು ರೀತ್ ಅಂತ ಹಾಕ್ತಾರೆ. ಬಾಂಬೆಗೇನು ಕರ್ಕೊಂಡೋದ್ರು? ಬಾಂಬೆಗೇನು ಕರ್ಕೊಂಡೋದ್ರೆ ನಮ್ಮ ದೊಡ್ಡವರು ಮತ್ತು ಅವರೆಲ್ಲ ಅಲ್ಲೇ ಇರೋದು. ಸೊ ಅಲ್ಲೇ ತುಂಬ ವರ್ಷದಿಂದ ಅವರು ಆ ಒಂದು ಮನೆ ಕಲ್ಚರ್ ಎಲ್ಲ ಅಲ್ಲಿಂದನೇ ನಮಗೆ ಇದಾಗೋದು. ಫಸ್ಟ್ ಇಲ್ಲಿ ಬೆಂಗಳೂರಲ್ಲಿ ಇರ್ನಿಲ್ವಾ? ಬೆಂಗಳೂರಲ್ಲಿ ಇದ್ವಿ. ಅಂದ್ರೆ ನಮ್ಮ ಮಗಳು ಮಾಡೋ ಪ್ರೋಸೆಸ್ ಎಲ್ಲ ಬೇರೆ ಕಡೆನೇ ಇರೋದು, ಬೆಂಗಳೂರಲ್ಲಿ ಇರ್ಲಿಲ್ಲ ಯಾವುದೇ ಕಾರಣಕ್ಕೂ. ಓಕೆ. ಸೊ ನನ್ನನ್ನು ಬಾಂಬೆ ಕರ್ಕೊಂಡು. ಎಷ್ಟು ದಿನ ಇದ್ರಿ ಇಲ್ಲಿ? ಬ್ಯಾಂಗ್ಳೂರಲ್ಲಿ ನಾನು ಸುಮಾರು ವರ್ಷದಿಂದ ಇದ್ದೆ. ಅಲ್ಲ, ಬಾಂಬೆಗೆ ಹೋಗಕ್ಕಿಂತ ಮುಂಚೆ ಇಲ್ಲೊಂದು 2-3 ತಿಂಗಳಿದ್ದೆ. 2-3 ತಿಂಗಳಿಗೆ ಏನ್ ಮಾಡಿದ್ರಿ? 2-3 ತಿಂಗಳು ಏನ್ ಮಾಡಿದೆ ಅಂದ್ರೆ ಸೀರೆ ಉಟ್ಕೊಳ್ಳೋದು, ಮೇಕಪ್ ಮಾಡ್ಕೊಳ್ಳೋದು, ರೆಡಿ ಆಗೋದು, ಕನ್ನಡಿ ಮುಂದೆ ಅವಾಗ ಹೋಗಿ ನೋಡ್ಕೊಳ್ಳೋದು, ನಮ್ಮ ಜೊತೆ ಸಮುದಾಯದವ್ರು ಯಾರು ಇರ್ತಾರೆ ಅವ್ರ ಜೊತೆ ಹೊರಗಡೆ ಹೋಗೋದು, ಮತ್ತೆ ಮಗು ಹುಟ್ಟಾಗ ಆಶೀರ್ವಾದ ಮಾಡಕ್ ಕರ್ಕೊಂಡು ಹೋಗೋರು. ಸೊ ಆಮೇಲೆ ಕೂದಲು ಬರಕ್ ಶುರು ಆಯ್ತು. ಈ ಕೋತಿ ಬಂದು ತುಂಬ ದಿವಸ ಆಯ್ತು, ಇವಳನ್ನ ಮಗಳು ಮಾಡಕ್ ಕರ್ಕೊಂಡು ಹೋಗಿ ಅಂತೇಳಿ ಬಾಂಬೆ ಕರ್ಕೊಂಡೋಗಿ ದೊಡ್ಡವ್ರ ಮುಂದೆ. ಅಂದ್ರೆ ನಿಮ್ಗೆ 2 ತಿಂಗಳು ಹಂಗಂದ್ರೆ ಅಬ್ಸರ್ವೇಷನ್ ಅಂತ ಹೇಳ್ಬೋದು. ಅವ್ರು ಹೌದು ಅಲ್ವಾ ಇಲ್ವಾ, ಹೊಂಟೋಗ್ತಾರ, ಹೇಳ್ತಕ್ಕಂಥ ಎಸ್ಕೇಪ್ ಆಗೋಯ್ತಾರ, ಓಡೋಯ್ತಾರ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾನು ಯಾವಾಗ ನಿಮ್ಗೆ ಆ ಸಂದರ್ಭದಲ್ಲಿ ನಿಮ್ಮ ಮನೆನೇ ನೆನ್ಪು ಬರ್ನಿಲ್ವಾ? ನಂಗೆ ನಮ್ಮ ಮನೆ ನೆನಪಿರ್ಲಿ, ನನಗೆ ಥಿಂಕ್ ಮಾಡೋ ಇದೂ ಕೂಡ ಇರಲಿಲ್ಲ. ಯಾಕೆಂದ್ರೆ ನನಗೆ ನನ್ನ ಇಷ್ಟವಾದ ಲೈಫ್ ಸಿಕ್ಬಿಡ್ತಲ್ಲ. ನಾನು ಆಸೆ ಪಟ್ಟಂಗೆ ಎಲ್ಲ ಇರ್ಬೋದಲ್ಲ. ಇಲ್ಲಿ ಕಿವಿ ಚುಚ್ಕೋಬಹುದು, ಮೂಗು ಚುಚ್ಕೋಬಹುದು, ಜ್ಯುವೆಲರ್ಸ್ ಹಾಕೋಬಹುದು, ಬಳೆಗಳು ಹಾಕೋಬಹುದು, ನೈಲ್ ಪಾಲಿಶ್ ಹಾಕೋಬಹುದು, ಉಗುರುಗಳನ್ನ ಬಿಡ್ಬೋದು, ಕಾಲ್ಗೆಜ್ಜೆ ಹಾಕೋಬಹುದು, ಎಲ್ಲಾನು ನನಗೆ ಅಲ್ಲಿ ಸಿಕ್ತಲ್ವಾ. ನನ್ಗೆ ಫ್ಯಾಮಿಲಿನೇ ಮರ್ತೋಯ್ತು. ನೀವು ಯಾವಾಗ ಮುಗಿಸಿದ್ದ? ಅವಾಗ್ಲೇನಾ ಅಥವಾ ಬಾಂಬೆಗೆ ಹೋದ್ಮೇಲೆ? ಬಾಂಬೆಗಲ್ಲ, ನಾವು ಬ್ಯಾಂಗ್ಳೂರ್ಗೆ ಹೋಗಿ ಒಂದು 15-20 ದಿವಸ ಆದ್ಮೇಲೆ ಮೂಗು ಚುಚ್ಚಿದ್ದು, ಕಿವಿ ಎಲ್ಲ ಚುಚ್ಚಿದ್ದು. ನಾನು ಒಂದು ಎಲೆ ಅಡಿಕೆ ಇಟ್ಟು ಒಂದು 101 ರೂಪಾಯಿ ಎಲೆ ಇದ್ರಲ್ಲಿ ಮಡಗಿ ಅವ್ರಿಗೆ ದೊಡ್ಡವ್ರಿಗೆ ಅಮ್ಮ ನಮಸ್ತೆ ಪಾಂಪಾಡ್ತಿ ಅಂತ ಹೇಳಿ, ಸೊ ಅವರು ಒಂದು ದೀಪನ ಇಟ್ಟೆ, ಆ ದೀಪದಕ್ಕೆ ಸೂಜಿನ ಕಾಯಿಸ್ಬಿಟ್ಟು ಮೂಗಿಗೆ ಚುಚ್ಚಿದ್ದು. ಓಕೆ. ಅದೇನು ಹೇಳ್ತಾರಲ್ಲ, ಒಂದು ಹೆಣ್ತನ ಶುರುವಾಗುತ್ತೆ ಆ ಒಂದು ಇದು ಅಂತಾರಲ್ಲ, ಹಾಗೆ ಮೂಗು ಚುಚ್ಚಿ ಮೂಗ್ಬಟ್ಟು ಹಾಕಿ ಕಿವಿಗೆಲ್ಲ ಹಾಕಿದ್ದು. ಅಯ್ಯೋ ಮೂಗ್ಬಟ್ಟು ಇದೆಲ್ಲ ಹಾಕಿದ್ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾಳೆ ಅಂತ ಹೇಳ್ಬಿಟ್ಟು ಹಿಂಗೆಲ್ಲ ಮಾಡಿ ಹಿಂಗೆಲ್ಲ ಮಾಡಿದ್ರು. ಸೊ ಅವಾಗ ಏನ್ ಅನಿಸ್ತು, ನನಗೆ ಕಂಪ್ಲೀಟ್ ಫ್ಯಾಮಿಲಿನೇ ನೆನಪು ಬರಲಿಲ್ಲ. ಇದೇ ಫ್ಯಾಮಿಲಿ ಇನ್ಮೇಲೆ ನನ್ನ ಲೈಫೇ ಇದು, ನನ್ನ ಜೀವನನೇ ಇದು. ಯಾಕೆಂದ್ರೆ ನಾನು ಆಸೆ ಪಟ್ಟಂಗೆ ನಾನು ಹೆಣ್ಣು ಜೀವನ ಅನುಭವಿಸ್ಬೋದಲ್ವ, ಹೆಣ್ಣಾಗಿ ಇರ್ಬೋದಲ್ವಾ ಅನ್ನೋದು ನನಗೆ ಶುರು ಆಯಿತು. ಆಮೇಲೆ ಬಾಂಬೆ ಕರ್ಕೊಂಡೋಗಿ ಮಗಳು ಪ್ರೊಸೆಸ್ ಎಲ್ಲ ಮಾಡಿದ್ರು. ಮತ್ತೆ ಬ್ಯಾಂಗ್ಳೂರ್ಗೆ ಬಾಂಬೆಲಿ ಜಾಸ್ತಿ ದಿವಸ ಇರಲಿಲ್ಲ. ಯಾಕೆಂದ್ರೆ ನಮ್ಗೆ ಅವಾಗ ಭಾಷೆ ಪ್ರಾಬ್ಲಮ್, ಅಲ್ಲಿ ಜಾಸ್ತಿ ಹಿಂದಿ ಮಾತಾಡೋದು, ನಾವು ಕನ್ನಡ ಬಿಟ್ಟರೆ ಬೇರೆ ಏನು ಬರ್ತಾ ಇರಲಿಲ್ಲ ನನಗೆ. ಸೊ ಅಲ್ಲಿ ಎಲ್ಲ ಪ್ರೋಸೆಸ್ ಮುಗಿಸ್ಕೊಂಡು ಅಲ್ಲಿ ಒಂದು 2-3 ದಿವಸ ಇದ್ವಿ. ಹೇಗಿತ್ತು ಪ್ರೋಸೆಸ್? ಏನು ಪ್ರೋಸೆಸ್? ಇಲ್ಲಿಂದ ಬೆಂಗಳೂರಿಂದ ಟ್ರೈನ್ ಬುಕ್ ಮಾಡ್ಕೊಂಡು ಬಾಂಬೆಗೆ ಹೋದ್ವಿ. ಎಷ್ಟು ಜನ? ನಾವೊಂದು 6-7 ಜನ ಹೋದ್ವಿ. ಅಂದ್ರೆ ನಮ್ಮ ತರದವ್ರೆ ಅದ್ರಲ್ಲಿ ನಮ್ಮ ಜೊತೆ ಒಬ್ರು ದೊಡ್ಡವ್ರು ಬರ್ತಾರೆ. ಸೊ ಅವಾಗ ನಾವು ಟ್ರೈನಲ್ಲಿ ಊಟ ಮಾಡೋದಕ್ಕೆ ಚಪಾತಿ, ಟೊಮೆಟೊ ಗೊಜ್ಜು, ಮತ್ತೆ ನಮ್ಮಲ್ಲಿ ಫೇಮಸ್ ತಲ್ಕಿ ಅಂತ ಹೇಳ್ಬೋದು, ಮಟನ್ ಅಲ್ಲಿ ಮಾಡುವಂಥದ್ದು, ಅದನ್ನೆಲ್ಲ ಬಾಕ್ಸ್ ಹಾಕೊಂಡು ಕ್ಯಾರಿಯರ್ ತುಂಬಿಕೊಂಡು ಟ್ರೈನ್ ಟಿಕೆಟ್ ಬುಕ್ ಮಾಡಿ ರೈಲ್ವೆ ಸ್ಟೇಷನ್ಗೆ ಹೋದ್ವಿ.